ಹೊಸದಾದ ಪಾಠ ಕಲಿಸುವ ಉದ್ದೇಶದಲ್ಲಿ ದರ್ಬೆಯೊಂದನ್ನು ಅಭಿಮಂತ್ರಿಸಿ ಪ್ರಯೋಗಿಸ್ತೇವೆ. ಹೇಳಿ ಹೆಣ್ಣು ನಿನ್ನ ಕೊರಳಿಗೆ ಮಾಲೆ ಹಾಕಿದ್ದಾಳೆ ಎನ್ನುವ ಉತ್ಸಾಹದಿಂದ ಎನ್ನುವ ಉಲ್ಲಾಸದಿಂದ ದರ್ಭಾಸ್ತ್ರವನ್ನು ಪ್ರಯೋಗಿಸಿ ಆರ್ಯಾವರ್ತದ ಅರಗುವರನ್ನೆಲ್ಲ ನಿಯಂತ್ರಿಸಿದೆ. ಚಕ್ರೇಶ್ವರನಾದಂತಹ ನಾನೇ ಮಾರ್ಮಲಿತು ಬಂದೆ ಅಂತಾದ್ರೆ ಬ್ರಹ್ಮದಂಡವನ್ನು ಹಿಡಿತೀಯಲ್ವಾ? ಒಬ್ಬ ಬಿಲ್ಲು ಬಿಸಾಡಿ ಹೋಗಿದ್ದಾರೆ ಗೊತ್ತುಂಟಲ್ಲ. ನಾವೆಲ್ಲ ಬಿಲ್ಲು ಬಿಸಾಡುವವರಲ್ಲ, ನಮ್ಮ ಬಿಲ್ಲನ್ನು ಯಾರ ಕೈಯಲ್ಲಿ ಆದ್ರೂ ಕೊಟ್ಟು ಹೋಗುವವರು. ಹಾಗಲ್ಲ, ನೀನಾದ್ರೂ ಮಾಡು ಅಂತ ಅದನ್ನು ಕೇಳುವುದಕ್ಕೆ ಬಂದ್ರೆ ಶಿರಚ್ಛೇದನ ಮಾಡ್ತಾರೆ. ನಿನ್ನ ತಾಯಿ ತಂದೆಯರ ಸೇವಾ ಭಕ್ತಿಗೆ ಮೆಚ್ಚಿಯವರು ಕೊಟ್ಟದ್ದು. ನನ್ನನ್ನಿಲ್ಲಿ ಬಡ ಬ್ರಾಹ್ಮಣ ಅಂತ ಹೇಳ್ತೀವಿ. ಹೌದು, ಒಬ್ಬ ಬ್ರಾಹ್ಮಣನಿಂದಲೇ ನೀನು ಶ್ರೀಮಂತನಾದದ್ದು ಎನ್ನುವುದನ್ನು ಮರೆಯಬೇಡುವ. ಒಬ್ಬ ಬ್ರಾಹ್ಮಣನಿಂದ ನಾನು ಉಪಕೃತನಾಗಿದ್ದೇನೆ ಎನ್ನುವ ಕಾರಣಕ್ಕೆ ಆ ಜಾತಿಯಲ್ಲಿ ಹುಟ್ಟಿದವರು ಮಾಡುವ ಎಲ್ಲಾ ತಪ್ಪನ್ನು ಮನ್ನಿಸಬೇಕು ಎನ್ನುವಂತಹ ಒಪ್ಪಂದ ಏನೂ ಇಲ್ಲ. ಏನ್ ತಪ್ಪಾಗಿದೆ? ಈ ಸಭೆಯಲ್ಲಿ ಆ ಹೆಣ್ಣನ್ನು ನೀನು ಯಾಕೆ ವರಿಸಿದೆ? ನಾನು ವರಿಸಿದ್ದಲ್ಲ, ಅವರು ವರಿಸಿದ್ದು. ಹೌದಪ್ಪ, ನಮ್ಮಲ್ಲಿಲ್ಲದ ಚಂದ ನಿನ್ನಲ್ಲಿ ಎಂತದುಂಟು? ನನಗೆ ಅದು ಬೇಕಾದ. ಅವಳಲ್ಲಿ ಕೇಳಬೇಕು. ಅವಳಲ್ಲಿ ಕೇಳಿದಂತದ್ದು ಕನ್ಯೋವರೆಯತೆ ರೂಪಂ. ಹೆಣ್ಣಿಗೆ ಯಾವ ಗಂಡು ಚಂದ ಕಾಣ್ತಾನೆ ಅದು ಅವಳ ದೃಷ್ಟಿಕೋನಕ್ಕೆ, ಅವಳ ಅಂತ ಸಂಸ್ಕಾರಕ್ಕೆ, ಅವಳದ್ದಾದಂತಹ ಮನಸ್ಥಿತಿಗೆ ಅದು ರೂಪವೇ ಉತ್ತರವೇ ಬಿಟ್ಟರೆ ಬೇರೊಬ್ಬರಲ್ಲಿ ಕೇಳುವುದಲ್ಲ. ಸರಿ, ನಾನು ನಿನ್ನಲ್ಲಿ ಮಾತು ಕೇಳ್ತೀನಿ. ಏನು? ನಿನಗೆ 500 ಮಂದಿ ರಾಣಿಯರು ಇದ್ದಾರಲ್ಲ? ಹೌದೌದು. ಅವರೆಲ್ಲ ನಿನ್ನನ್ನೇ ಯಾಕೆ ವರಿಸಿದ್ಯಾ? ಯಾರನ್ನು ವರಿಸಬಹುದಿತ್ತು? ನನ್ನ ಯೋಗ್ಯತೆಯನ್ನು, ನನ್ನ ವರ್ಚಸ್ಸನ್ನು, ನನ್ನ ಬಾಹುವನ್ನು, ನನ್ನ ಆರಂಗವನ್ನು, ನನ್ನ ಯೋಗ್ಯತೆಯನ್ನು ಅರ್ಥವಿಸಿಕೊಂಡು, ನನ್ನ ಋಷಿತ್ವವನ್ನು, ನನ್ನ ದೃಢತೆಯನ್ನು, ನನ್ನ ಸೌಹಾರ್ದತೆಯನ್ನು, ನನ್ನ ಮನಸ್ಸಿನ ಅಂತ ಸಂಸ್ಕಾರವನ್ನು ತಿಳಿದು ಇವಳವರಿಸಿದ್ದ. ಸರಿ, ನಿನ್ನನ್ನು ವರಿಸಲಿ, ನನ್ನ ಆಕ್ಷೇಪ ಅಲ್ಲ. ಒಂದು ಕನ್ಯಾವರಯತೆ ರೂಪ, ಇನ್ನೊಂದು ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ. ಯಾವ ಹೆಣ್ಣಿಗೆ ಯಾವ ಗಂಡು, ಯಾವ ಗಂಡಿಗೆ ಯಾವ ಹೆಣ್ಣು, ಅದು ಮೇಲೆ ನಿರ್ಣಯ ಆಗುವುದು. ಬರೆದವರೇ ಹೀಗೆ ಬರೆದದ್ದು. ಅವಳು ನನಗೇ ಹೆಂಡತಿ. ನೀನು ಯಾರ ಮೇಲೆ ಈಗ ದಬ್ಬಾಳಿಕೆ ಮಾಡುದು? ಸರಿ ಸರಿ, ಈಗ ಬರ್ದವರು ಹಾಗೆ ಬರೆದಿದ್ದಾರೆ, ನಿನಗೆ ಮದುವೆ ಆಗಬೇಕು ಅಂತ. ಬರ್ದವರು ಇದನ್ನು ಬರೆದಿದ್ದಾರಾ? ಹೌದನ್ನು. ಮದುವೆ ಮಾಲೆ ಹಾಕುವ ಪೂರ್ವದಲ್ಲಿ ಒಬ್ಬ ಚಕ್ರವರ್ತಿಯನ್ನು ಅಪಮಾನಗೊಳಿಸಿ ಮಾಲೆ ಹಾಕಬೇಕು ಅಂತ ಬರ್ತಿದ್ದಾರೆ. ಬರ್ದಿದ್ದಾರೆ ಕಾಣುತ್ತದೆ. ಎಂತದ್ದು ನಿಮಗೆ ಬೇಕಾದ ಹಾಗೆ ನೀನು ಬರೆಸಿಕೊಳ್ಳುವುದು? ನಾನು ಬರೆಸಿದ್ದಲ್ಲ, ಮತ್ತೆ ಅದರಲ್ಲಿ ಇದ್ದದ್ದು ಹಾಗೆಯೇ ಹೋಗ್ತಾ ಇರ್ತದೆ. ಹೇಗೆ ಹೋಗುವುದು ಅದು? ಅವಳಿಗೆ ಮನಸ್ಸಿಲ್ಲದೆ ಇದ್ದದ್ದರಿಂದ ನನಗೆ ಹೀಗೆ ಅವ ಕಾಣುತ್ತಾ ಇದ್ದಾನೆ. ಇದು ಅವಳೇ ಪ್ರಧಾನವಾಗಿರುವ ಸಭೆ, ಅವಳ ಸ್ವಯಂವರದ ವೇದಿಕೆ. ಈಗ ಸಭೆಯಲ್ಲಿ ನನಗೆ ನೀನು ಬೇರೆ ರೀತಿ ಕಾಣ್ತೀನಿ, ನಾನು ಅದನ್ನೆಲ್ಲ ಅಭಿವ್ಯಕ್ತಗೊಳಿಸುವುದಕ್ಕೆ ಹೇಳಬಹುದು, ನಿನಗೆ ಕೂಡಿದ್ರೆ ಹೇಳಬಹುದು. ಹೇಳುವುದಕ್ಕಾಗುವುದಿಲ್ಲ. ಯಾಕೆ? ಸಭೆಯಲ್ಲಿ ವಿರಾಜಮಾನನಾದವರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಯೋಗ್ಯತೆ ಇರ್ತದೆ. ಅವರ ಯೋಗ್ಯತೆಯನ್ನು ಅರ್ಥವಿಸಿಕೊಂಡು ನಾವು ವ್ಯವಹರಿಸಬೇಕಾಗ್ತದೆ. ಯೋಗ್ಯತೆ ಅಂತ ಹೇಳಿದ್ರೆ ಎಂತದ್ದು? ಅದರ ಅರ್ಥ ಯೋಗ್ಯತೆ ಅಂತ ಹೇಳಿದ್ರೆ ಎಂತದ್ದು? ಅದು ಹುಟ್ಟಿನಿಂದಲೇ ಸಂಪಾದಿಸಲ್ಪಡುವ. 1000 ಕೈಗಳನ್ನು ನೋಡಿ ಅವಳಿಗೆ ಹುಳದ ಹಾಗೆ ಖಂಡಿತ ಅಷ್ಟೇ. ಯೋಗ್ಯತೆಯನ್ನೇ ಅವಳು ಹೇಳಿದ್ದು. ಸರಿ, ಈಗ ನನಗೆ ಅರ್ಥ ಆಯ್ತು. ನೀನು ಹೆಂಡತಿಯ ಗಂಡ. ಹಾಗಾಗುದಿಲ್ಲ. ಹೆಂಡತಿಯ ಗಂಡ ಅಂತ ಹೇಳಿದ್ರೆ ಹೆಂಡತಿಯ ಸೆರಗಿ ಹಿಡ್ಕೊಂಡು ಮೆಲ್ಲ ಗುಮ್ಮನ ಹಾಗೆ ಬರುವುದು. ಹಾಗೆ ಆಯ್ತು. ಗಂಡ. ಹೌದಪ್ಪ, ಹೆಂಡತಿ. ಈಗ ನೀನು ಬಂದದ್ದು ಹಾಗೆ ಆಯ್ತು. ನನ್ನ ಹೆಂಡತಿ ಮಾಡಿದ್ದು ಸರಿ ಎನ್ನುವುದನ್ನು ವಾದಿಸುವುದಕ್ಕೆ ಬಂದ ಹಾಗಾಯ್ತು. ನನ್ನ ಹೆಂಡತಿ ಆಗುವುದಕ್ಕಿಂತ ಮೊದಲು ನಿನ್ನನ್ನು ಅವಳು ಅಪಮಾನಿಸಿದ. ಹೌದು, ನೀನು ಮಾತಾಡ್ಲಿಲ್ಲ. ಈಗ
ಈಗ ನನಗೆ ಹೆಂಡತಿ ಆದ ಮೇಲೆ ನೀನು ಮಾತಾಡ್ತಿ. ಈಗ ನನಗೆ ಹೊಣೆ ಉಂಟು ಅವಳ ಮೇಲೆ. ಹಾಗಾದ್ರೆ ಈ ಆ ಪ್ರಕರಣ ಆದದ್ದು ಮದುವೆಗೆ ಮುಂಚಿತ ಅಲ್ವಾ? ನೀನು ಆ ಪ್ರಕರಣದಲ್ಲಿ ಭಾಗಿಯಾಗಬೇಕು ಅಂತ ನಾನು ಅದರಲ್ಲಿ ಭಾಗಿಯಾಗಲಿಲ್ಲ. ಅವಳು ನನ್ನ ಕೊರಳಿಗೆ ಮಾಲೆ ಹಾಕಿದ್ದಾಳೆ, ಆದದ್ದರಿಂದ ನನ್ನನ್ನು ವರಣ ಮಾಡಿದ್ದಾಳೆ ಅವಳು. ಹೌದು, ನಾನು ವರನೇ. ಹೌದಪ್ಪ, ಅದರ ಬಗ್ಗೆ ನನ್ನ ಆಕ್ಷೇಪ ಅಲ್ಲ. ಮದುವೆಗೆ ಮುಂಚಿತವಾಗಿ ನನ್ನನ್ನು ನಿಂದಿಸಿದ್ದಾಳೆ. ಆಗ ನೀನು ಪ್ರತಿಭಟಿಸಬೇಕಿತ್ತು. ಈಗ ಕೇಳಿದ್ರೆ ಪ್ರಯೋಜನ ಇಲ್ಲ. ನನಗೆ ಯಾವಾಗ ಮನಸ್ಸಿಗೆ ನೋವಾಗ್ತದೆ ಆಗ ನಾನು ಪ್ರತಿಭಟಿಸ್ತೇನೆ. ಆಗ ಮಾಡಿದ್ದು ಈಗ ನೋವಾಗುದು. ಹೌದು, ನನಗೆ ಆಗ್ಲೇ ನೋವಾಗುದಿಲ್ಲ, ಸ್ವಲ್ಪ ಹೊತ್ತು ಕಳೆದ ಮೇಲೆ ನೋವಾಗುದು. ಇರ್ಲಿ, ನೀನೀಗ ಕೋಣ ಜಾತಿಯ ಅಂತ ಗೊತ್ತಾಯ್ತು. ಇರ್ಲಿಯಪ್ಪ, ಕೋಣಗಳಿಗೆ ಪೆಟ್ಟು ಬಿದ್ರು ಬಹಳ ತಡ ಆಗಿ ಗೊತ್ತಾಗುದು ಬಿದ್ದದ್ದು ನಮಗೆ. ಹೌದು, ನಾವು ಕ್ಷಾತೆಯರು, ನಾವೆಲ್ಲ ಪೆಟ್ಟನ್ನೆಲ್ಲ ಸಹಿಸಿಕೊಳ್ತೇವೆ. ಒಬ್ಬ ಹೆಂಡತಿಗೆ ಗಂಡನಾಗಿ ನೀನು ಅದನ್ನು ಕೇಳುವುದಕ್ಕೆ ಬರ್ತಿ ಅಂತಾದ್ರೆ ಬಡ ಬ್ರಾಹ್ಮಣ, ಬೆಳ್ತಿಗೆ ಅಕ್ಕಿ ಬೋನ, ಕುಂಟಲ್ ಕೋಡಿ ಚಟ್ನಿ, ತುಳಸಿ ತಂಬುಳಿ, ಬಿಲ್ವ ಪತ್ರೆ, ಮೆಣಸುಕಾಯಿ, ಮತ್ತೆ ಬಾಳೆಹಣ್ಣಿನದ್ದು ಮಾವಿನ ಹಣ್ಣಿನದ್ದು ರಸಾಯನ ತಿನ್ನುವ ನಿನಗೆ ಅಷ್ಟು ಅದಟ್ಟು ಉಂಟುತ್ತಾದ್ರೆ ನಾನು ಜಾತಿಯಲ್ಲಿ ಕ್ಷಾತ್ರೆಯ ಬಂತ ಗೊತ್ತುಂಟ. ತಿನ್ನುವುದು ಮಾಂಸ, ಹರಿಸುವುದು ರಕ್ತ, ನೆನಪಿರ್ಲಿ. ಅಲ್ಲಿ ರಸಾಯನ ಸಮ ಮುಕ್ಕುತ್ತಿ ಮತ್ತೆ ಕಟ್ಟಿ. ಅಯ್ಯ ಕಾರ್ತವೀರ್ಯ, ದ್ವಿಜ ವಿರೋಧ ಸಲ್ಲದು ಎಂಬ ಗುರು ದತ್ತಾತ್ರೇಯರ ವಚನ ನೆನಪಿಸಿಕೊ. ಕುಂಟಲ್ ಕೊಡಿ ತಂಬುಳಿ ತಿನ್ನುವವರು ಹೇಳಿದ್ದು ನಿನ್ನದು ಮಾಂಸ ಅಲ್ವಾ? ಕಣ್ಣಿಗೆ ಬಿಟ್ಟಾಯ್ತಾ ಮಕ್ಕಳಾಗಿ ಅಲ್ಲೂ ತೋರಿಸ್ಬೇಡ, ನೋಡ್ಲಿಕ್ಕಾಗುವುದಿಲ್ಲ ನನಗೆ. ಒಂದು ಹಲ್ಲಾದ್ರೂ ಸರಿ ಉಂಟ. ಗುರುವೇ ಸಾಕಾಗುವುದಿಲ್ಲ, ನೀನು ಯಾಕೆ ಬಂದ? ಅಪರಾಧವಾಯಿತು ಗುರುಗಳೇ, ಅನಾಹುತಕ್ಕೆ ಪ್ರಮಾದಕ್ಕೆ ನನಗೆ ಕ್ಷಮೆಯನ್ನು ಕೊಡಿ. ಒಂದು ದಿವಸ ನರ ಎಳೆದಿಡಬೇಕು, ದೊಡ್ಡ ಗಾಡಿ ತಂದು ಹೀಗೆ ಎತ್ತಿಕೊಂಡು ಹೋಗಿ ಹಾಕಬೇಕು. ಕೈ ಮುಗಿದದ್ದರಲ್ಲಿ ಭಾವಶುದ್ಧ ಉಂಟು ಅಂತಿದ್ರೆ ಒಳ್ಳೇದಾಗು, ಹೋಗು. ಹೆಬ್ಬ ನುಂಗಿದ. ಅದು ಕೇಳುದು ಸ್ವಲ್ಪ ಆದ್ರೂ ರಸಾಯನ ಎಲ್ಲ ಕುಡಿಬೇಕು, ಇದೆಲ್ಲ ಕಟ್ಟಾಗುದಿಲ್ಲ. ಹೌದು, ಕಟ್ಟಿಸಿದ ಮಾತಾಡಿದ್ರೆ ಕೊಡ್ಲಿಲ್ಲ ನನಗೆ.